ಬೇಟೆಯಾಯಿತು ಪಾಕ್ ಸೇನೆ ಮೇಲೆ ದಾಳಿ. ಕಾಲ್ ಕೆರೆದುಕೊಂಡು ಬಂದ ಪಾಪಿಗಳಿಗೆ ಶಾಕ್ ನೀಡಿದೆ. ಲಾಹೋರ್ ಸೇನಾ ಶಿಬಿರಗಳ ಮೇಲೆ ಸೇನೆ ದಾಳಿಯನ್ನ ಮಾಡಿದೆ. ಉಗ್ರರನ್ನ ಹೊಡೆದುರುಳಿಸಿದ್ದಾಯಿತು. 9 ಟಾರ್ಗೆಟ್ಗಳಲ್ಲಿ ಉಡೀಸ್ ಮಾಡಿದ್ದಾಯಿತು. ಇದೀಗ ಕಾಲ್ ಕೆರೆದುಕೊಂಡು ಬಂದಂತ ಪಾಪಿಗಳಿಗೆ ಭಾರತೀಯ ಸೇನೆ ಶಾಕ್ ಕೊಟ್ಟಿದೆ. ಲಾಹೋರ್ ಸೇನಾ ಶಿಬಿರಗಳ ಮೇಲೆ ಸೇನೆ ದಾಳಿಯನ್ನ ಮಾಡಿದೆ. ಅನಿವಾರ್ಯವಾಗಿ ಭಾರತ ಈ ಹಿಂದೆನೇ ಹೇಳಿದಾಗೆ ದಾಳಿಗೆ ಪ್ರತಿದಾಳಿ ಇರುತ್ತೆ ಹೊರತು ನಾವಾಗಿ ಯಾವುದೇ ಕೌಂಟರ್ಗಳನ್ನ ಕೊಡೋದಿಲ್ಲ ಅಂತ. ಇದೀಗ ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿ ನಾಗರಿಕರ ಮೇಲೆ ಪಾಕ್ ದಾಳಿಯನ್ನ ಮಾಡಿತ್ತು. ಮಕ್ಕಳು ಮಹಿಳೆಯರ ಸಾವಾಗಿತ್ತು. ಇದಕ್ಕೆ ಪ್ರತೀಕಾರವಾಗಿ ಅಲ್ಲಲ್ಲಿ ಪ್ರತಿದಾಳಿಯನ್ನ ಭಾರತ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಬರ್ತಾ ಇದೆ. ಬಹಾವಲ್ಪುರ್ನ ನಗರಗಳಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿದೆ. ಪಾಕ್ನ 12 ನಗರಗಳಲ್ಲಿ ಡ್ರೋನ್ ದಾಳಿ ನಡೆದಿರೋ ಬಗ್ಗೆ ವಿಚಾರಗಳು ಗೊತ್ತಿದೆ. ಬಟ್ ಅದು ಯಾರು ನಡೆಸಿರುವಂತ ದಾಳಿ, ಇದ್ರ ಬಗ್ಗೆ ಪಾಕ್ನಲ್ಲಿ ತುರ್ತು ಸಭೆಯನ್ನ ಕರೆದಿರೋದಿದೆ. ಭಾರತ ಡ್ರೋನ್ ದಾಳಿ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಆರೋಪಿಸ್ತಾ ಇದೆ. ಆದ್ರೆ ಭಾರತ ಹೇಳ್ತಾ ಇರೋದು, ಭಾರತ ಸ್ಪಷ್ಟಪಡಿಸಿರುವಂತದ್ದು, ನಾವು ಪಾಕಿಸ್ತಾನದ ನೆಲೆಗಳ ಮೇಲೆ ಎಲ್ಲೂ ಮಾಡಿರಲಿಲ್ಲ, ಆದ್ರೆ ನಮ್ಮ ನೆಲದ ಮೇಲೆ ನೀವು ದಾಳಿ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ. ಆ ಪ್ರತ್ಯುತ್ತರವನ್ನ ಭಾರತ ಕೊಟ್ಟಿರುವಂತದ್ದು ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ, ಜೊತೆಗೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನ್ಯೂಟ್ರಲೈಸ್ ಮಾಡಲಾಗಿದೆ. ಆದ್ರೆ ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಅದು ಪಾಕಿಸ್ತಾನದ ನಗರಗಳ ಮೇಲೆ ಡ್ರೋನ್ ದಾಳಿ ಆಗಿರುವಂತದ್ದು. ಆ ದಾಳಿಯನ್ನ ಯಾರು ಮಾಡಿದ್ದ ಹಾಗಿದ್ರೆ? ಆ ದಾಳಿಯ ಬಗ್ಗೆ ಪಾಕಿಸ್ತಾನ ಹೇಳ್ತಾ ಇರೋದು ಭಾರತದ ಮೇಲೆ ಆರೋಪಿಸ್ತಾ ಇದೆ. ಆದ್ರೆ ಭಾರತ ಈಗಾಗಲೇ ಸ್ಪಷ್ಟಪಡಿಸಿದೆ, ನಾವು ನಿಮ್ಮ ದಾಳಿಗೆ ಉತ್ತರವನ್ನ ಕೊಡ್ತೀವಿ, ದಿಟ್ಟ ಉತ್ತರವನ್ನ ಕೊಡ್ತೀವಿ, ಪ್ರತ್ಯುತ್ತರವನ್ನ ಕೊಡ್ತೀವಿ, ನಾವು ಯಾವುದೇ ರೀತಿಯಲ್ಲೂ ಕೂಡ ದಾಳಿಯನ್ನ ನಡೆಸೋದಿಲ್ಲ ಅಂತ. ಹಾಗಾಗಿ ಈ ಡ್ರೋನ್ ದಾಳಿಯನ್ನ ಭಾರತ ಮಾಡಿದೆ ಅನ್ನುವಂತಹ ಆರೋಪವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ನಮ್ಮ ನಗರಗಳ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ನಾವೀಗ ನೋಡ್ತಾ ಇರುವಂತಹ ದೃಶ್ಯಗಳೆಲ್ಲವೂ ಕೂಡ ಪಾಕಿಸ್ತಾನದ ನಗರದ ದೃಶ್ಯಗಳು. ಅಲ್ಲಿ ಡ್ರೋನ್ ದಾಳಿಗಳಾಗಿರೋದು ಫ್ಲೈಓವರ್ನ ಪಕ್ಕದಲ್ಲಿ ಒಂದಾಗಿದೆ, ಆಮೇಲೆ ಗ್ರೌಂಡ್ ನಲ್ಲಿ ಒಂದು ಈ ರೀತಿಯಾದಂತಹ ಡ್ರೋನ್ ದಾಳಿಗಳಾಗಿದೆ. ಬಟ್ ಇದು ಯಾರು ಮಾಡಿರೋದು ಏನು ಅನ್ನೋದಕ್ಕೆ ಯಾವುದು ಅಧಿಕೃತ ಮಾಹಿತಿಗಳು ಇದುವರೆಗೂ ಬಂದಿಲ್ಲ. ಪಾಕಿಸ್ತಾನದ ಕ್ಲೈಮ್ ಹೊರತುಪಡಿಸಿದ್ರೆ ಭಾರತದ ಸೇನೆ ಈ ಬಗ್ಗೆ ಏನು ಮಾತನಾಡಿಲ್ಲ, ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ. ಒಟ್ಟು 12 ಕಡೆಗಳಲ್ಲಿ, ಅದು ಕೂಡ ಆಲ್ಮೋಸ್ಟ್ ಹೃದಯ ಭಾಗ ಆಗುತ್ತೆ ಪಾಕಿಸ್ತಾನಕ್ಕೆ. ಕ್ಯಾಪಿಟಲ್ ಆಫ್ ಪಾಕಿಸ್ತಾನ ಇಸ್ಲಾಮಾಬಾದ್ ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಡ್ರೋನ್ ದಾಳಿ ಮಾಡಿರೋದು ಅದಷ್ಟು ಸುಲಭ ಅಲ್ಲ. ಸೊ ಈ ರೀತಿಯಾಗಿ ಒಳಗೇನೆ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಹೀಗೆ ಡ್ರೋನ್ ದಾಳಿಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕೈವಾಡ ಅವರು ಒಳಗಿರುವಂತ ಬಂಡುಕೋರರದ್ದು ಆಗಿರಬಹುದು. ಸೊ ಇದನ್ನ ಸಾರ್ಟ್ ಔಟ್ ಮಾಡಬೇಕಿರುವಂತದ್ದು ಪಾಕಿಸ್ತಾನ. ಅದಕ್ಕಾಗಿನೇ ತುರ್ತು ಸಭೆಯನ್ನ ಕೂಡ ಕರೆದಿದೆ. ಇದಾದ ನಂತರ ಒಂದು ಅಧಿಕೃತ ಮಾಹಿತಿ ಬಂದ ಮೇಲೇನೆ ಗೊತ್ತಾಗಬೇಕಿದೆ ಈ 12 ನಗರಗಳಲ್ಲಿ ಆಗಿರುವಂತ ಡ್ರೋನ್ ದಾಳಿಯ ಹೊಣೆ ಯಾರದ್ದು, ಯಾರು ಮಾಡಿರೋದು ಅಂತ. ಒಂದು ವೇಳೆ ಇದು ಭಾರತದ ದಾಳಿಗಳಾಗಿದ್ರೆ ಈ ಒಂದು ಸಮಯದಲ್ಲಿ ಭಾರತ ಹೇಳ್ಕೊಳ್ಬೇಕಿತ್ತು, ಅಧಿಕೃತವಾದಂತಹ ಮಾಹಿತಿಯನ್ನ ಕೊಡಬೇಕಿತ್ತು. ಇಲ್ಲ, ಭಾರತ ದಾಳಿ ಮಾಡಿರುವಂತಹ ಪ್ರದೇಶದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಇದಾಗಲೇ ಕೊಟ್ಟಿದೆ. ಎಲ್ಲೂ ಕೂಡ ನಾಗರಿಕರ ಮೇಲೆ, ನಗರಗಳ ಮೇಲೆ, ಆಸ್ಪತ್ರೆಗಳ ಮೇಲೆ, ಗ್ರೌಂಡ್ಗಳ ಮೇಲೆ ದಾಳಿಗಳಾಗಿಲ್ಲ. ಬಟ್ ಇವಾಗ ನಾವು ನೋಡ್ತಾ ಇರುವಂತಹ ದೃಶ್ಯ ನೋಡಿ, ಜನಸಂಚಾರ ಇರುವಂತಹ ಪ್ರದೇಶ. 4 ದೃಶ್ಯ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಂದು ರಸ್ತೆ, ಫ್ಲೈಓವರ್ ಇರುವಂತಹ ಕಡೆಗಳಲ್ಲಿ ಪಕ್ಕದಲ್ಲೇ ಡ್ರೋನ್ ದಾಳಿ ಆಗಿದೆ. ಮತ್ತೊಂದು ಹಾಸ್ಪಿಟಲ್ ರೀತಿಯಾಗಿ ಕಾಣಿಸುತ್ತೆ. ಒಟ್ಟಾರೆ ಜನವಸತಿ ಇರುವಂತಹ ಪ್ರದೇಶ, ಇಂಡಸ್ಟ್ರಿಯಲ್ ಏರಿಯಾಗಳು, ಇವುಗಳನ್ನ ಟಾರ್ಗೆಟ್ ಮಾಡಿ ಮಾಡಲಾಗಿರುವಂತಹ ಡ್ರೋನ್ ದಾಳಿ. ಇದರ ಹೊಣೆ ಯಾರಾಗಿನೂ ಬಂದು ಹೊತ್ತುಕೊಂಡಿಲ್ಲ ಇದುವರೆಗೂ. ಜೊತೆಗೆ ಅಧಿಕೃತವಾದಂತಹ ಮಾಹಿತಿಗಳು ಇದುವರೆಗೂ ಲಭ್ಯವಾಗಿಲ್ಲ. ಯಾರು ಮಾಡಿರ್ಬೋದು ಅನ್ನೋದಕ್ಕೆ ಯಾವ ಸಾಕ್ಷ್ಯಗಳೂ ಇಲ್ಲ, ಮಾಹಿತಿನೂ ಇಲ್ಲ. ಇದಕ್ಕಾಗಿನೇ ಪಾಕಿಸ್ತಾನ ತುರ್ತು ಸಭೆಯನ್ನ ಕರೆದಿದೆ. ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ತುರ್ತು ಸಭೆ ಕರೆದಿದ್ದಾರೆ. ಜೊತೆಗೆ ಅಲ್ಲಿ ಚರ್ಚೆಗಳಾಗಬೇಕು, ಏನಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೇರೆ ದೇಶಗಳಾದ್ರೆ ಒಂದು ಅಟ್ಯಾಕ್ ಆದ್ರೆ ಅದು ಇನ್ನೊಂದು ದೇಶ ಅಂತ ಹೇಳ್ಬೋದು. ಬಟ್ ಪಾಕಿಸ್ತಾನದ ಪರಿಸ್ಥಿತಿ ಹಾಗಿಲ್ಲ. ನಿಜ.